ಸರ್, ಇನ್ನು ದರ್ಶನ್ ಅವರ ಬಗ್ಗೆ ಮಾತಾಡೋದಾದರೆ, ಈಗ ದರ್ಶನ್ ಅವ್ರಿಗೆ ಈ ವರ್ಷ ಕಂಪ್ಲೀಟಾಗಿ ಬೇಲ್ಗೆ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಅಂದರೆ ಅವರಿಗೆ ಇನ್ನೂ ಟೈಮ್ ಇದೆ ಅಂತ ಹೇಳಿ ಇವಾಗ ಸಾಕ್ಷಿಗಳೆಲ್ಲ ಟ್ರಯಲ್ ಎಲ್ಲ ನಡೀತಿದೆ. ಕೊನೆಯದಾಗಿ ದರ್ಶನ್ ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ಅಂದರೆ ಸಾಕಷ್ಟು ಜನ ಹಿನ್ನಡೆ ಆಗೋಗಿದೆ, ನಮ್ಮ ಬಾಸ್ ಇನ್ನು ಬರೋದೇ ಇಲ್ವೇನೋ ಹೊರಗಡೆ ಅಂತ ಹೇಳಿ ಕೂತ್ಕೊಂಡಿರ್ತಾರೆ. ಸೊ ಅವರಿಗೆಲ್ಲ ಏನು ಹೇಳ್ತೀರಾ? ನೋಡಿ, ನಾನು ಕಳೆದ ನಮ್ಮ ಸಂಚಿಕೆಯಲ್ಲಿ ಕೂಡ ಆ ವಿಚಾರ ಮಾತಾಡಿದ್ದೆ. ಭರವಸೆ ಇಟ್ಕೋಬೇಕು ಜೀವನದಲ್ಲಿ. ಯಾವಾಗಲೂ ಯಾರೇ ಆಗಲಿ ಭರವಸೆ ಬೇಕು. ಆಪ್ಟಿಮಿಸ್ಟಿಕ್ ಆಗಿರಬೇಕು, ಪೆಸಿಮಿಸ್ಟಿಕ್ ಆಗಬಾರ್ದು, ನಿರಾಶಾವಾದಿಗಳಾಗಬಾರ್ದು, ಆಶಾವಾದಿಗಳಾಗಬೇಕು. ಆದ್ದರಿಂದ ದರ್ಶನ್ ಅವರಿಗೆ ಸದ್ಯಕ್ಕೆ ಜಾಮೀನು ಅರ್ಜಿ ವಜಾ ಆಗಿರೋದು ನಿಜ. ಆದರೆ ಅದೇ ಮುಂದುವರಿಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ 1 ವರ್ಷ ಕಳೆದ ಮೇಲೆ ಅವರು ಜಾಮೀನು ಅರ್ಜಿಯನ್ನು ಹಾಕಿದಾಗ ನ್ಯಾಯಾಲಯದ ಬೇರೆಯದೇ ವಿಶೇಷವಾಗಿ ವಿಭಿನ್ನವಾಗಿ ಅದನ್ನು ಪರಿಗಣಿಸುತ್ತೆ. ಅಯ್ಯೋ, ಈಗಾಗಲೇ ಒಂದು ಸಾರಿ ಇವ್ರಿಗೆ ವಜಾ ಮಾಡಿದ್ದೀವಿ ನಾವು, ಈಗ ಮತ್ತೆ ಬಂದಿದ್ದಾರೆ, ಇವ್ರಿಗೆ ವಜಾ ಮಾಡೋಣ ಅಂತ ಹೇಳಲ್ಲ. ಆ ಅರ್ಜಿಯನ್ನು ಪ್ರತ್ಯೇಕವಾಗಿ ಪರಿಗಣಿಸಿ ಅದರ ಬಗ್ಗೆ ವಾದ ವಿವಾದವನ್ನು ಕೇಳಿ ಬದಲಾದ ಸಂದರ್ಭ ಏನಿದೆ ಅನ್ನೋದನ್ನು ನೋಡಿ ಜಾಮೀನನ್ನು ಮಂಜೂರು ಮಾಡುವ ಸಾಧ್ಯತೆ ಇದೆ. ಆದ್ದರಿಂದ ಯಾರೂ ನಿರಾಶರಾಗಬಾರ್ದು, ಕಾಯಬೇಕಷ್ಟೆ. ತಾಳ್ಮೆಯಿಂದ ಸ್ವಲ್ಪ ಕಾದರೆ ಬಹುಶಃ ಅವ್ರಿಗೊಂದು ಒಳ್ಳೆಯ ಸುದ್ದಿ ಬರಬಹುದು. ತಾಳ್ಮೆ ಇರಬೇಕು ಅಂತ ಹೇಳಿ ನಾವು ಹೇಳ್ಬೋದಷ್ಟೇ. ಅದಕ್ಕಿಂತ ಹೆಚ್ಚಿಗೆ ಏನೂ ಹೇಳೋಕ್ಕಾಗಲ್ಲ.